ಪೊಲೀಸ್ ಇಲಾಖೆನಲ್ಲಿ ಈ ಕೈ ಶುದ್ಧವಾಗಿದ್ರೆ ಪೊಲೀಸ್ ಇಲಾಖೆ ಶುದ್ಧವಾಗಿರುತ್ತೆ. ಆಯ್ತು. ಈ ಕೈ ಗಲೀಜ್ ಮಾಡ್ಕೊಂಡ್ರೆ ಪೊಲೀಸ್ ಇಲಾಖೆ ಗಲೀಜ್ ಆಗತ್ತೆ. ಕೋರ್ಟ್ ನಲ್ಲಿ ಬೇಲ್ ಮೂವ್ ಮಾಡಿರ್ತಾರೆ, ಕೋರ್ಟ್ ಅಲ್ಲಿ ಇನ್ನೂ ಬೇಲ್ ರಿಜೆಕ್ಟ್ ಆಗಿಲ್ಲ, ಬೇಲ್ ಅಕ್ಸೆಪ್ಟ್ ಆಗಿಲ್ಲ, ಆವಾಗಲೇ ಮನೆ ಸುತ್ತಲೂ ಪೊಲೀಸರು ಕವರ್ ಮಾಡಿಬಿಡ್ತಾರೆ. ಯಾತಕ್ಕೆ ಅಂದ್ರೆ ಎಲ್ಲಿ ಆಸಾಮಿ ಓಡೋಗ್ಬಿಡ್ತಾರ ಅಂತ. ಅದು ಬೇರೆ ಯಾರು ಅಲ್ಲ ಸಭಾಧ್ಯಕ್ಷರೇ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮಗನ್ನ ಅರೆಸ್ಟ್ ಮಾಡಕ್ಕೆ. ಅಂದ್ರೆ ರೇವಣ್ಣ ಬರೀ ಪೊಲೀಸ್ ಇಲಾಖೆ ಬಗ್ಗೆ ತಪ್ಪು ಮಾಡಿದಿರಿ, ಡ್ರಗ್ಸು ಗಾಂಜಾ ಅದು ಎಲ್ಲ ಕೇಳ್ತಾ ಇದೀವಿ. ಅವ್ರ ಸಾಧನೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸಭಾಧ್ಯಕ್ಷರು. ಉದಾಹರಣೆಗೆ ಮೊನ್ನೆ ಫ್ಲೈಓವರ್ ಮೇಲೆ ಒಂದು ಡಕಾಯಿತಿ ಆಯ್ತು. ಬಹುಶಃ ನಾವು ಇಂಗ್ಲಿಷ್ ಫಿಲಮ್ ಅಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಅವ್ರನ್ನ ಫಾಲೋ ಮಾಡಿ ಹಿಡ್ಕೊಂಬಂದು ರಿಕವರಿ ಮಾಡಿ ಅವ್ರಿಗೇನು ಬ್ಯಾಂಕ್ ಮೋಸ ಮಾಡಿದ್ರೆ ಅದನ್ನ ಮಾಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕ ಪೊಲೀಸ್ ಗ್ರೇಟ್. ಏನಪ್ಪ ಒಳ್ಳೇದು ಹೇಳ್ತಾರೆ, ಕಂಟಿನ್ಯೂ ಮಾಡಬೇಕ. ಇಷ್ಟು ಒಳ್ಳೆ ಅಧಿಕಾರಿಗಳು ಬಹುಶಃ ನಮ್ಮ ಒಳ್ಳೆ ಚಪ್ಪಾಳೆ ಹೊಡೆದಿದ್ದು. ಅದೇ ರೀತಿ ಕೋರ್ಟ್ ನಲ್ಲಿ ಬೇಲ್ ಮೂವ್ ಮಾಡಿರ್ತಾರೆ, ಕೋರ್ಟ್ ಅಲ್ಲಿ ಇನ್ನೂ ಬೇಲ್ ರಿಜೆಕ್ಟ್ ಆಗಿಲ್ಲ, ಬೇಲ್ ಅಕ್ಸೆಪ್ಟ್ ಆಗಿಲ್ಲ, ಆವಾಗಲೇ ಮನೆ ಸುತ್ತಲೂ ಪೊಲೀಸರು ಕವರ್ ಮಾಡಿಬಿಡ್ತಾರೆ. ಯಾತಕ್ಕೆ ಅಂದ್ರೆ ಎಲ್ಲಿ ಆಸಾಮಿ ಓಡೋಗ್ಬಿಡ್ತಾರ ಅಂತ. ಅದು ಬೇರೆ ಯಾರು ಅಲ್ಲ ಸಭಾಧ್ಯಕ್ಷರೇ, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮಗನ್ನ ಅರೆಸ್ಟ್ ಮಾಡಕ್ಕೆ. ಅಂದ್ರೆ ರೇವಣ್ಣ ಪ್ರತಿಯೊಂದು ಕೂತ್ಕೊಳ್ಳಿ. ಪ್ರತಿಯೊಂದು ರಾಜಕೀಯ ಮಾತಾಡೋದು ಸೀರಿಯಸ್ ಆಗಿರಿ. ನಾನೇನು ಸೀರಿಯಸ್ ಆಗಿ ಅವಕಾಶ ಕೊಟ್ರೆ ಬೆಲ್ಲದವ್ರು ಮಾತಾಡಿ. ಆಯ್ತು ಮುನ್ರತ್ನ ಪ್ಲೀಸ್ ಕೇಳಿ. ಇಷ್ಟು ಒಳ್ಳೆ ಮಾತಾಡಿದ್ರು ಕೇಳಲ್ವಲ್ಲ ನೀವು. ಆಯ್ತು, ಪೊಲೀಸ್ ಬಗ್ಗೆ ಒಳ್ಳೆ ಮಾತಾಡಿದ್ರು ಕೇಳ. ಆಯ್ತು ಮುನ್ರತ್ನ ಅವ್ರ ಅದೇ ರೀತಿ ಆಯ್ತು, ಅದು ಬಿಟ್ಬಿಡಿ. ಬೇರೆ ಬೇರೆ ಸಾಕಿನ್ನು ಬಿಡು. ಕೇಳಿ ಸಭಾಧ್ಯಕ್ಷ, ಇವಾಗ ಒಂದು ಮಾತು ಹೇಳಿದ್ರು ಮಾನ್ಯ ಅಧ್ಯಕ್ಷರೇ, ಟೇಬಲ್ಗಳ ಬಗ್ಗೆ ಮಾತಾಡೋದು ಬೇಗ ಫಿನಿಶ್ ಮಾಡಿ. ಕೇಳಿ, ಟೇಬಲ್ಗಳ ಬಗ್ಗೆ ಮಾತಾಡೋದು. ಆಯ್ತು. ಪೊಲೀಸ್ ಇಲಾಖೆನಲ್ಲಿ ಈ ಕೈ ಶುದ್ಧವಾಗಿದ್ರೆ ಪೊಲೀಸ್ ಇಲಾಖೆ ಶುದ್ಧವಾಗಿರುತ್ತೆ. ಆಯ್ತು. ಈ ಕೈ ಗಲೀಜ್ ಮಾಡ್ಕೊಂಡ್ರೆ ಪೊಲೀಸ್ ಇಲಾಖೆ ಗಲೀಜ್ ಆಗತ್ತೆ. ಪೊಲೀಸ್ ಇಲಾಖೆ ಚೇರ್ ಮೇಲೆ ಕೈ ಇಟ್ರೆ ನೋಡಿ ಎಲ್ಲಿಂದ ಆಗತ್ತೆ? ಮಾನ್ಯ ಅಧ್ಯಕ್ಷರೇ, ಆಗತ್ತೆ, ಪಕ್ಷದ ದಂಧೆಗಳು ಸ್ಟಾರ್ಟ್ ಆಗುತ್ತೆ.